ಹಾಯ್ ಫ್ಯಾಮ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ನಿನ್ನೆ ವಿಡಿಯೋ ಏನ್ ಅಪ್ಲೋಡ್ ಮಾಡಿದ್ದೆ, ನಮ್ಮ ಅಕ್ಕನ ಜೊತೆ ಶಾಪಿಂಗ್ ಮಾಡಿದೆ, ಫುಲ್ ಜೋರಾಗಿತ್ತು ಅಂತ ಹೇಳಿ. ಸೊ ಆ ವಿಡಿಯೋ ಕಂಟಿನ್ಯೂಷನ್ ಈ ವಿಡಿಯೋ ಆಗಿರುತ್ತೆ. ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ, ಪ್ಲೀಸ್ ಹೋಗಿ ಒಂದ್ಸಲ ನನ್ನ ಚಾನಲ್ ಅಲ್ಲಿ ವಿಸಿಟ್ ಮಾಡಿ ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ. ಅದಾದ್ಮೇಲೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಎತ್ತ ಅಂತ. ಅಂಡ್ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಓಕೆನಾ? ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ನಮ್ ಸೋನು ಮನೆಗ್ ಬಂದಿದೀವಿ. ಬಾಯ್. ನೀನೇ ಅವ್ಳ ಮನೆಗೆ ಹೋಯ್ತೀಯಾ? ಇದ್ ನಿಮ್ದೇ ಅಲ್ವಾ ಮನೆ? ನಾವಿಲ್ ನೆರಳಲ್ಲಿ ನಿಂತಿದೀವಿ. ಸಿಕ್ಕಾಪಟ್ಟೆ ಬಿಸಿಲು. ಅಣ್ಣ ಬರ್ತಾನೆ, ಅಣ್ಣ ಬರ್ತಾನೆ. ಎಲ್ಲೋಯ್ತಾನ ಅವನು ಬರ್ತಾನೆ. ನಾನು ನಮ್ಮ ಅಕ್ಕನ ಮನೆಗ್ ಬಂದಿದ್ದೀನಿ. ಸೊ ಸಂಜೆ ಈವ್ನಿಂಗ್ ಮಹಿ ಬಂದ್ಮೇಲೆ ಹೊಡ್ತೀನಿ. ಬಿಸ್ತಿದೆ ಅಂತ. ನಡಿ ನಡಿ ನಡಿ, ಬಿಸ್ಲು. ಮನೆಗ್ ಹೋಗಿ ಸ್ನಾನ ಹಾಕೊಂಡು ಕುತ್ಕೊಬಿಡೋದು. ಮನೆಗ್ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಸೊ ನಾನು ಆರಾಮ್ಸೆ ನೈಟಿ ಹಾಕೊಂಡ್ ಕೂತಿದ್ದೀನಿ. ಅಲ್ಲಿ ಏನೇನೆಲ್ಲ ಪರ್ಚೇಸ್ ಮಾಡ್ದು ಅಂತ ತೋರಿಸ್ತೀನಿ. ಫಸ್ಟ್ ನಮ್ಮ ಅಕ್ಕ ತಗೊಂಡಿದ್ದು ಇದು ಲ್ಯಾವೆಂಡರ್ ಕಲರ್ದು ಪರ್ಪಲ್ ಇದೆ ನೋಡಿ. ಸೊ ಇದು ಟಾಪ್ ತಗೊಂಡ್ಲು ಅವಳು. ಇದು ಕಟ್ಟಿಂಗ್ ನಿಮ್ಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗ್ ಕಟ್ಟಿಂಗ್ ಇದೆ. ಇದು ಫ್ರಂಟ್ ಹಿಂಗಿಂಗ್ ಐತೆ. ಸೊ ಇದು ನಮ್ಮ ಅಕ್ಕ ತಗೊಂಡಿದ್ದು. ಇದೊಂದು ಅಂಡ್ ಇದೊಂದು ಇದು ಕಲರ್ ಚೆನ್ನಾಗಿದೆ ಅಲ್ಲ, ನಂಗೆ ಇಷ್ಟ ಆಯ್ತು ಈ ಕಲರ್. ಬಟ್ ಸೈಜ್ ಇರ್ಲಿಲ್ಲ ನನ್ಗೆ. ನಮ್ಮ ಅಕ್ಕನ್ ಸಿಕ್ತು ಸೈಜು, ನನಗೆ ಸೈಜ್ ಸಿಗ್ಲಿಲ್ಲ ಇದ್ರಲ್ಲಿ, ಈ ಟಾಪ್ ಅಲ್ಲಿ. ಸೊ ಅದಕ್ಕೆ ಇದು ನಮ್ಮ ಅಕ್ಕ ತಗೊಂಡ್ಲು. ಎರಡು, ಇನ್ನೊಂದು ಇದು ಕ್ಯಾಮ್ರಾದಲ್ಲಿ ಬೇರೆ ಕಲರ್ ಕಾಣಿಸ್ತಾ ಇದೆ, ಬಟ್ ಇದು ಏನಂತ ಇದು ಯಾವ ಕಲರ್? ರಾಮ ಗ್ರೀನು. ಬಟ್ ನಿಮ್ಗೆ ಕಾಣಿಸ್ತಿರೋದು ಒಂಥರ ಡಾರ್ಕ್ ಬ್ಲೂ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೆಕ್ ಹತ್ರ ಈ ರೀತಿ ವರ್ಕ್ ಇದೆ, ಅಂಡ್ ಇಲ್ಲಿ ಈ ರೀತಿ ವರ್ಕ್ ಇದೆ, ಫ್ಲವರ್ ವರ್ಕ್, ಚಿಣಿಮಿಣಿದು ಚೆನ್ನಾಗಿದೆ ಅಲ್ಲ. ಅವಳು 3 ಟಾಪ್ ತಗೊಂಡ್ಲು. ಸೌಂಡ್ ಕಡಿಮೆ ಕೊಡ್ರು. ಇದು ಲೆಗ್ಗಿನ್ಸ್. ಪಾಪ ಹಂಗೆ ಮಡ್ಸ್ಕೊಡ್ಬೇಕು ಅವಳಿಗೆ. ಲೆಗ್ಗಿನ್ಸ್, ವೈಟ್ ಲೆಗ್ಗಿನ್ಸ್ ತಗೊಂಡಿದ್ದಾಳೆ. ಆಂಕಲ್ ಲೆಂತ್ ಲೆಗ್ಗಿನ್ಸ್ ಅಲ್ಲ, ಆಂಕಲ್ ಲೆಂತ್. ಅವಳು 4 ಬಟ್ಟೆ, ನಂದು ಇದಾ. ನಾನು 2 ತಗೊಂಡಿದ್ದು. ಒಂದು ಇದು, ಈ 2 ಹಿಡ್ಕೊಂಡಾಗ ಒಂದೇ ಕಲರ್ ಕಾಣಿಸ್ತದೆ ಕ್ಯಾಮ್ರಾದಲ್ಲಿ. ಈಗ ನೀವು ಕ್ಯಾಮ್ರಾದಲ್ಲಿ ಏನ್ ಕಲರ್ ಕಾಣಿಸ್ತಿದ್ಯೋ ರಿಯಲ್ ಆಗು ಇದೇ ಕಲರ್ ಇರೋದು ಇದು ಟಾಪ್. ಇಲ್ಲ, ಅದು ಡಾರ್ಕ್ ಐತಿ, ಇದು ಬೇರೆ ಕಲರ್, ಗ್ರೀನ್ ಒಂಥರ. ಅಲ್ಲ, ಈ ಇದ್ರಲ್ಲಿ ನಾನು ಹೇಳ್ತಿರೋದು ಈ ಕಲರ್ ಏನ್ ಕಾಣಿಸ್ತಿದ್ಯೋ ಕ್ಯಾಮ್ರಾದಲ್ಲಿ ಅದೇ ಕಲರ್ ಇರೋದು. ಇಲ್ಲ ನೋಡಲ್ಲಿ ಅದು ಬ್ಲೂ ಕಾಣಿಸ್ತಾ ಇತ್ತು, ಇದು ಬ್ಲೂ ಇಲ್ಲ. ಇದು ಹಾ ಸ್ವಲ್ಪ ಬ್ಲೂ ಕಾಣಿಸ್ತಿದೆ. ಇದೊಂಥರ ಈಗ ತೋರ್ಸ್ತಾನ ನನ್ಕಿಂತ ಡಾರ್ಕ್, ಸ್ವಲ್ಪ ಡಾರ್ಕ್, ಒಂಚೂರು ಗ್ರೀನಿಶ್ ಡಾರ್ಕ್ ಅಂತಾರಲ್ಲ ಹಂಗೆ ಬ್ಲೂ. ಸೊ ಇದು ಈ ನೆಕ್. ಈ ಟಾಪಲ್ಲಿ 2 ಕಡೆ ಫ್ಲವರ್ ವರ್ಕ್ ಇದೆ, ಒಂದು ಇಲ್ಲೊಂದು ಎಂಬ್ರಾಯ್ಡರ್ ವರ್ಕ್ ಇದೆ, ಆಮೇಲೆ ಸ್ವಲ್ಪ ಚಿಣಿಮಿಣಿಕಿ ಇದೆ. ಎಂಬ್ರಾಯ್ಡರ್ ವರ್ಕ್ ನಾನು ನೋಡ್ಲೇ ಇಲ್ಲ. ಎಂಬ್ರಾಯ್ಡರ್ ವರ್ಕ್ ಇದು. ಹಾ ಚೆನ್ನಾಗಿದೆ. ಇನ್ನೊಂದು ಇದೊಂದು ಗ್ರೀನ್ ಕಲರ್. ಹಿಂಗೆ ಸ್ವಲ್ಪ ಸಿಂಪಲ್ ಆಗಿ ಎಲಿಗೆಂಟ್ ಆಗಿರ್ಲಿ, ಹೊರಗಡೆ ಓಡಾಡೋದಕ್ಕೆ ಹಾಕೊಂಡು ಅಂತ ಹೇಳಿ ತಗೊಂಡಿದ್ದು. ಫ್ಲವರ್ ವರ್ಕ್, ಇದು ಎಂಬ್ರಾಯ್ಡರ್ ವರ್ಕ್ ಇದೆ, ವೈಟ್ ಇದ್ರಲ್ಲಿ. ಚೆನ್ನಾಗಿದ್ಯಾ? ನಾನು ಇವೆರಡು ಟಾಪು, ನಮ್ಮ ಅಕ್ಕ 3 ಟಾಪು 1 ಪ್ಯಾಂಟ್. ಚೆನ್ನಾಗಿದೆ. ಇಷ್ಟನ್ನ ನಾವು ಊರ್ಗ್ ಹೋಗ್ಬಿಟ್ಟು ಬಟ್ಟೆ ತಗೊಂಡ್ ಬಂದಿದ್ದು. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಏನು? ಓಹೋ
ಇದು ನಮ್ಮ ಅಕ್ಕ ನೆನ್ನೆನಾ ಹೋಗಿದ್ದು, ಮೊನ್ನೆ ಮೊನ್ನೆ Sunday. ಮೊನ್ನೆ ಹೋಗ್ಬಿಟ್ಟು ಜುಡಿಯೋದಲ್ಲಿ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ. ಚಿನ್ನದ ನಿಂದ ಬಂಗಾರ ಇದೆ. ನಿಂದು ಅನ್ಬಿಟ್ಟಿದ್ರೆ ಎದೆ ಯಪ್ಪ ದೇವ್ರ ಚೆನ್ನಾಗಿರೋದು ಇವಳಿಗೆ ಇಲ್ಲ ನನ್ ಬಾಡಿಗೆ ಮೇ ಬಿ ಅವ್ರದ್ರಲ್ಲಿ ಸಿಗ್ತದೆ. ಇದೇನಿದ್ ವರ್ಕು ಬೀಟ್ಸ್ ವರ್ಕ work. ಏನ್ ಸಕ್ಕದಾಗಿದೆ ನೋಡಿ. ನೀನ್ ಅಡ್ಡ ಕೂತಿರಲ್ಲ ಲೈಟ್ ಬರ್ತಾ ಇಲ್ಲ. ಏನ್ ಸಕ್ಕದಾಗಿದೆಲ್ಲ ಇದು ಗೈಸ್. ಇದು ಏನ್ ಗೊತ್ತಾ, ಇಲ್ಲಿ ಮಣಿ ಮಣಿ ಬರುತ್ತೆ, ಒಂದ್ ಪಟ್ಟಿ ಬರುತ್ತಲ್ಲ ಇಲ್ಲಿ, ಸಿಂಗಲ್ ಇಲ್ಲಿ ತೋಳು ಹಿಂಗ್ ಬರುತ್ತೆ, ಇಲ್ಲಿ ಒಂದು ಹಿಂಗ್ ಚೆನ್ನಾಗಿದೆ ಅಲ್ಲ. ಚಿನ್ನು ಸೂಪರ್ ಚಿನ್ನು. ಇದು ಬಂಗಾಲಿ ಸೆಲೆಕ್ಷನ್ ಇದು. ಅದು ಇದಕ್ಕ ವಾವ್ ಚಿನ್ನು Quad set. ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ ಅಲ್ಲ. ಚಿಕ್ಕ ಮಕ್ಳು ಬಟ್ಟೆಗಳ ಕ್ಯೂಟ್ ಆಗಿರುತ್ತೆ. ಇದಕ್ಕೆ ತಣ್ಣಗಾಗತ್ತೆ ಬಿಡು ಅವ್ನ್ಗೆ. ಅದ್ರಲ್ಲಿ ಒಂದು ಪಾಕೆಟ್ ಐತೆ, ಅದೊಂದು 2 ಕಡೆ ಎಷ್ಟ್ ಚೆನ್ನಾಗದ್ ನೋಡಿದ್ದು ಅಲ್ವಾ. ಚೆನ್ನಾಗಿ. ನೆಕ್ಸ್ಟ್ ಇದು ಲಶ್ವಿಕ, ಅವನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಇದು ನಮ್ ಲಶ್ವಿಕ್ ಸೆಲೆಕ್ಟ್ ಮಾಡ್ಕೊಂಡಿರೋದಂತೆ. ಇಲ್ಲಿ ಏನೋ ಏನಿದೆ, ಇದು ಯಾವ ಅನಿಮಲ್ ಅಂತ ಗೊತ್ತಿಲ್ಲ, ಇದು ಈ ರೀತಿ ಇದೆಯಲ್ಲ ಅಂತ ಹೇಳಿ ಲಶ್ವಿಕ್ ಸೆಲೆಕ್ಟ್ ಮಾಡ್ಕೊಂಡ್ ಬಂದಿರೋದು. ಚೆನ್ನಾಗಿದಲ್ಲ. ಅಣ್ಣದಿದು, ಅಣ್ಣದು. ಇಬ್ರು ಹಾಲ್ಗೆ ಹೋಗಿ ಶೆಕೆ ಫ್ಯಾನ್ ಆನ್ ಮಾಡ್ತಾ ಇಲ್ಲ, ಅದಕ್ಕೆ ಎಲ್ಲ ಹಿಂಗಾಗಿ ಹೋಗಿದೀವಿ. ಫ್ಯಾನ್ ಆನ್ ಮಾಡು ಚಿನ್ನ. ಏ ಸೌಂಡ್ ಕೊರ್ರನ್ ಅಂತ ಏನು ಕೇಳಿಸಲ್ಲ, ಏನು ಕೇಳಿಸಲ್ಲ. ಇದು ನಮ್ಮ ಅಕ್ಕ ತಗೊಂಡಿರೋ ಬಟ್ಟೆ ಎಲ್ಲ ನನಗೆ ಇಷ್ಟ ಆಗವೆ. ಅಷ್ಟು ಚೆನ್ನಾಗೈತೆ ಬಟ್ಟೆಗಳು. ಲಿಶು ಒಂದ್ ನಿಮಿಷ ಇರು, ನನ್ ಮಗ ಬಿಡ್ತಾ ಇಲ್ಲ ಫ್ರೆಂಡ್ಸ್. ನೋಡಿ ಇದು ಪ್ಯಾಂಟ್ ಏನ್ ಸಕ್ಕತ್ತಾಗಿದೆ ಗೊತ್ತಾ, ಇದು ಕ್ವಾಲಿಟಿ. ಒಳಗಡೆ ಬಟ್ಟೆ ಕೊಟ್ಟವ್ರೆ, ಪರವಾಗಿಲ್ಲ. ಎರಡೆರಡಿದೆ. ಒಳಗಡೆ ಬಟ್ಟೆ ವಿಂಟರ್ಗೆ ಮತ್ತೆ ಎಷ್ಟಿದು? 900 ರೂಪಾಯಿ. ಸೀಸನ್ ಚೆನ್ನಾಗಿ. ಟ್ರೌಸರ್ಸ್ 900 ರೂಪಾಯಿ. ಪ್ಯಾಂಟ್ 30 ನಿಂದ ಅಷ್ಟೇನಾ? ಸೈಜ್ 30 ಅಷ್ಟೇನಾ? ಅಂದ್ರೆ ಕೆಲವೊಂದು ಬ್ರಾಂಡ್ಸ್ ಎಲ್ಲ ಆತರ ಇದೆ. ಬ್ರಾಂಡ್ಸ್ ಅಲ್ಲಿ ಕಡಿಮೆ ಇರ್ತದೆ, ಲೋಕಲ್ ಅಲ್ಲಿ ತಗೊಂಡಾಗ ಜಾಸ್ತಿ. ಪ್ಯಾಂಟ್ ಚೆನ್ನಾಗಿದೆ. ಇದು ಈ ಟಾಪ್ ಆನ್ ಮಾಡ್ತಾನೆ, ಈಗ ಹೋಗ್ಬಿಟ್ಟು ಆನ್ ಮಾಡ್ತಾನೆ ಫ್ಯಾನ್. ಆಫ್ ಮಾಡ್ಬಿಟ್ನಲ್ಲ. ಈ ಟಾಪ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಬ್ಯಾಕ್ ಸೈಡ್ ನೀನ್ ತೋರ್ಸ್ತಾ ಇಲ್ಲ ವಿಡಿಯೋ ಕಾಲಲ್ಲಿ, ನೋಡು. ಅದಕ್ಕೆ ಚೆನ್ನಾಗಿದೆ ವರ್ಕು. ಇದೆಷ್ಟು ಪ್ರೈಸ್? 500 ರೂಪಾಯ ಟಾಪ್. 500 ರೂಪಾಯಿ ಇದು. ಅಂಡ್ ವರ್ಕು ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ. ಫ್ಲವರ್ ಏನಿದೆ ಅದು ಚೆನ್ನಾಗಿದೆ. ಬರೀ ವೈಟ್ ಇದ್ಯಾವ ರೀತಿ ಹಿಂಗ್ ಬರುತ್ತೆ? ಉಲ್ಟಾ ಹಿಂಗೆ ಶೋಲ್ಡರ್ ಹಿಂಗ್ ಬರುತ್ತೆ. ನನ್ ಮಗ ಬಾರಿ ಅವನೇ ಕಣೆ. ಫ್ಯಾನ್ ಆಫ್ ಮಾಡ್ತಾ ಇದ್ದೀನಿ, ಫ್ಯಾನ್ ಆನ್ ಮಾಡ್ಬಿಟ್ಟು ಬರ್ತಾವನೆ ಹಿಂಗೆ ಆಫ್ ಶೋಲ್ಡರ್ ಫುಲ್. ಯಾಕ್ರೆ ಫುಲ್ ಶೋಲ್ಡರ್ ಎಲ್ಲ ಕಾಣಿಸುತ್ತೆ ಆ ತರದ್ದು ಇದು ಟಾಪ್. ಇದು ವೈಟ್. ಇತ್ತೀಚೆಗೆ ಜಾಸ್ತಿ ವೈಟ್ ತಗತ್ತವಳು ಇವಳು. ಇದೆ ಇನ್ನ ಲಾಸ್ಟ್ ಇನ್ನೊಂದ್ ಸ್ವಲ್ಪ ದಿನ ವೈಟ್ ತಗೋದು, ಆಮೇಲೆ ಮತ್ತೆ ಇದು ವೈಟಾ? ಅದು ಈ ಪ್ಯಾಂಟ್ಗೆ. ಇದು ವೈಟ್. ಇದು ಚೆನ್ನಾಗೈತೆ ಅಲ್ವಾ, ಡಿಸೆಂಟ್ ಆಗಿ. ಇದು ಮ್ಯಾಚಿಂಗ್ ಮ್ಯಾಚಿಂಗ್. ಇದು ಮತ್ತೆ ಅವಾಗ ತೋರಿಸ್ತಲ್ಲ, ಕುತ್ಕೊಂಡ್ ಮಾಡ್ತಾ ಇದೀನಿ, ನಿಂತ್ಕೊಳ್ಳೋಷ್ಟು ಶಕ್ತಿ ಇಲ್ಲ ನಮ್ಗೆ, ಶೆಕೆಯಲ್ಲಿ ಓಡಾಡ್ಕೊ ಬಂದ್ಬಿಟ್ಟು. ಚೆನ್ನಾಗೈತೆ ಇದು. ಅಂಡ್ ಇದ್ರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಥ್ರೆಡ್ ವೈಟ್ ಥ್ರೆಡ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಎಂಬ್ರಾಯ್ಡ್ರಿನ ಏನಾದ್ರು ಗೊತ್ತಿಲ್ಲ. ವರ್ಕ್ ಮಾಡಿದ್ದಾರೆ ಹೌದು.
ನೋಡಿ ಇಷ್ಟ್ ಚೆನ್ನಾಗಿ ಮರಗಳೆಲ್ಲ ಬಿಡಿಸಿದ್ದಾರೆ, ಚೆನ್ನಾಗಿದೆ. ಮರ ಮರ ವೈಟು ಕಪ್ಪುಗಿರೋರ್ಗೂ ಚೆನ್ನಾಗಿ ಕಾಣಿಸುತ್ತೆ, ಬೆಳ್ಳಗಿರೋರ್ಗೂ ಚೆನ್ನಾಗಿ ಕಾಣಿಸುತ್ತೆ, ಬ್ರೌನಿ ಇರೋರ್ಗೂ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ವೈಟ್ ಮೇಲೆ ಕಣ್ಣೋಗೋದು ಎಲ್ಲರಿಗೂ. ಇದು ಒಂಥರ ಖಾದಿ. ಚೆನ್ನಾಗೈತೆ. ನಾನು ಓದಕ್ಕೆ ಈ ತರ ಕಲೆಕ್ಷನ್ಸ್ ಇವಾಗ ಕಲೆಕ್ಷನ್ಸ್ ಇರೋದು ಅದಕ್ಕೆ ತಗೊಂಡ್ಬಿಟ್ಟೆ. ನಾನು ಓದಕ್ಕೆ ಕಲೆಕ್ಷನ್ಸ್ ಇರಲ್ಲ. ಇದೆಷ್ಟು? ಇದು 400 ಇಲ್ಲಿ. ಇದಕ್ಕೆ ಚೆನ್ನಾಗಿದೆ. ಇದೇ ಮೇನ್ ಹೈಲೈಟ್ ಈ ತರ ಅಲ್ವಾ? ನೆಕ್ ಹತ್ರ ಇದೆಲ್ಲ ಚೆನ್ನಾಗಿದೆ. ಖಾದಿ ಕಲರ್ ಬರುತ್ತಲ್ಲ ಅದು ಚೆನ್ನಾಗಿದೆ. ಇದು ಏನಕ್ಕೆ ಕೊಡೋದು ಈ ತರ? ಹ್ಯಾಂಗಿಂಗ್ ಹ್ಯಾಂಗ್ ಮಾಡೋದಕ್ಕ? ಬರೀ ಒಂದೇ ಒಂದು ಕೊಟ್ಟವ್ರೆ. ಎರಡೈತೆ. ಚೆನ್ನಾಗಿದೆ. ಇದು ಯಾಕೆ ಡಬಲ್ ಎಕ್ಸೆಲ್ ತಗೊಂಡೆ? ಅದಕ್ಕೆ ಕೆಲವೊಂದು ಹಂಗಿರುತ್ತೆ ಅಂದ್ರೆ ಕರೆಕ್ಟ್ ಎಮ್ಮ ಎಲ್ಲ ಸ್ವಲ್ಪ ಲೂಸ್ ಆಗಿರ್ಲಿ ಅಂತ. ಅದು ಈ ತರ ಪ್ಯಾಂಟ್ ಕಡೆಗೆ ಹಂಗೆ ಇರ್ಲಿ. ಲಾಸ್ಟ್ ಇದು ಲಾಸ್ಟ್ ಕಣವ ನಿಮ್ ಬಾವಂದ ಐತೆ ಇದು ಬೇರೆ. ನನ್ಗೆ ಈ ಕಲರ್ ತಗೋಬೇಕು ಅಂತ ಆಸೆ, ಬಟ್ ನೋಡ್ದಾಗೆಲ್ಲ ಬ್ಲಾಕ್ ತರ ಕಾಣಿಸ್ತದೆ. ಬಟ್ ಇದು ಬ್ಲಾಕ್ ಅಲ್ಲ. ವಿಡಿಯೋದಲ್ಲಿ ಬ್ಲಾಕ್ ಕಾಣಿಸುತ್ತೆ ಅಂತ ಅನ್ಬಿಟ್ಟು ನಾನು ಅಯ್ಯೋ ಬ್ಲಾಕ್ ನಾರ್ಮಲ್ ಬ್ಲಾಕ್ ತಗೊಂಡ್ರು ಬ್ಲಾಕೇ ಕಾಣಿಸುತ್ತೆ, ಗ್ರೀನ್ ತಗೊಂಡ್ರು ಬ್ಲಾಕೇ ಕಾಣಿಸುತ್ತೆ ಅಂತ ನಾನು ತಗೋತಾ ಇರ್ಲಿಲ್ಲ. ಬಟ್ ಈ ಸಲ ಹೋದಾಗ ತಗೋತೀನಿ. ಅದು ಒಂದೇ ಪ್ಯಾಂಟ್ ಇರೋದು. ಹೌದಾ? ಇದು ಪಾಚಿ ಗ್ರೀನು, ಬಟ್ ನಿಮಗೆ ಬ್ಲಾಕ್ ಕಾಣಿಸ್ತಿರ್ಬೋದು ಮೇ ಬಿ ವಿಡಿಯೋದಲ್ಲಿ. ಪಾಚಿ ಗ್ರೀನ್. ಅದು ಫೋಟೋ ಆಡ್ ಮಾಡ್ಕೊ. ಇದು 900 ರೂಪಾಯಿ. ಅಲ್ಲ ಜುಡಿಯೋ ಕಡಿಮೆ ಅಂತೀವಿ, ಬಟ್ ಜುಡಿಯೋ ಕಡಿಮೆನೇ ಅಲ್ಲ. ಪ್ರೈಸು 900 ರೂಪಾಯಿ, 1000 ರೂಪಾಯಿ ಇರುತ್ತೆ ಒಂದೊಂದು. ಪ್ಯಾಂಟ್ ಸಪ್ರೇಟ್ ಬಿಲ್ಲು, ಟಾಪ್ ಸಪ್ರೇಟ್ ಪ್ರೈಸ್ ಹಾಕಿರ್ತಾರೆ. ಚೆನ್ನಾಗಿದೆ. ಟ್ರೌಸರ್ಸು, ಜೋಬ್ ಇದೆ 2 ಕಡೆನೂ, ಹಿಂದೆನೂ ಇದೆ ಮುಂದೆನೂ ಇದೆ. ಹೌದಾ? ಅದನ್ನ ನಾನು ನೋಡ್ಲಿಲ್ಲ. ಬ್ಯಾಕ್ ಸೈಡ್ ಇದೆ, 2 ಕಡೆನೂ ಐತೆ ಬ್ಯಾಕ್ ಸೈಡು. ಚೆನ್ನಾಗಿದೆ. ಟ್ರಿಪ್ಗೆ ಹೋಯ್ತವ್ರೆ ಈ ವೀಕು. ಇವರು ಟ್ರಿಪ್ಗೆ ಹೋಗ್ತಾ ಇದ್ದಾರೆ, ನಮ್ಮ ಅಕ್ಕ ಬಾಬಾ ಮಕ್ಕಳೆಲ್ಲ. ಸೊ ಅದಕ್ಕೆ ಜುಡಿಯೋಗೆ ಹೋಗಿ ಶಾಪ್ ಮಾಡ್ಕೊಂಡು ಬಂದಿದ್ದು ನಿನ್ನೆ. ಇವತ್ತು ಟಾಪ್ಗಳು ಶಾಪ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದಕ್ಕೆ ಇವಾಗ ಏನೇನು ತಗೊಂಡ್ವಿ ಅಂತ ಹೇಳಿ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದಂತೂ ಏನು ಸಕ್ಕತ್ತಾಗಿದೆ ಗುರು. 400 ಆಯ್ತು ಅಲ್ಲ 500. ಹಿಂಗೆಲ್ಲ ಇರೋದಕ್ಕೆ 500 ಕೊಟ್ಟವ್ರೆ. ಬರೀ ವೈಟ್ ಆಗ್ಬಿಟ್ಟು. ಹಲೋ ಮೇಡಮ್. ಟ್ರೈ ಮಾಡ್ತಾ ಇರೋದು ನೈಲ್ ಆರ್ಟ್ ಮನೇಲಿ. ಸುಮ್ನೆ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾವಳೆ, ನೋಡೋಣ ಹೆಂಗ್ ಬರುತ್ತೆ ಏನು ಅಂತ. ಇವೆಲ್ಲನೂನಾ ಯೂಸ್ ಮಾಡಲ್ಲ ಅಂತ ಅಷ್ಟೇ. ಡಿಸೈನ್ಸ್ ಅವು. ಚಿನ್ನು ಹೊಡಿಬೇಡ ಕಣೆ, ಸುಮ್ನಿರು. ಏನು ಇಷ್ಟೊಂದು ಸಿಕ್ಕಿತ್ತು ನಿಮ್ ಕೈಗಳು ಸಣ್ಣ, ಬಾಡಿ ದಪ್ಪ ನಂದು. ಒಳ್ಳೆ ಹೆಂಗೈತೆ ನೋಡು. ಇದು ನನ್ನ ಉಗುರು ಸೈಜ್ಗಳು ಹೆಂಗವೆ ನೋಡು. ನಮ್ಮ ಅಕ್ಕ ಮೀಶೋಯಿಂದ ನೈಲ್ ಆರ್ಟ್ ಎಲ್ಲ ತರಿಸಿದ್ಲಲ್ವಾ, ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದ್ಲು. ಬಟ್ ಚೆನ್ನಾಗೇ ಬಂತು. ಏನು ಪ್ರೊಫೆಷ್ನಲ್ ಏನಿಲ್ಲ, ಕಲ್ತ ಮೇಲೆ ಅವಳು ಪ್ರೊಫೆಷ್ನಲ್ ಆಗಿನೇ ನನಗೆ ನೈಲ್ ಆರ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿದಾಳೆ. ನಿಶಾಂತ್ ನಿನ್ಗೂ ಬೇಕಾ? ನಿನ್ ಕೈಯಿಂದ ಇಲ್ವಲ್ಲ ಮಗ್ನಿ ಇಲ್ಲಿ ಎಲ್ಲ ಇಡಿ ನಿನ್ ಕೈಯು. ನಿಶಾಂತ್ 2 ಬೆಟ್ಟ ಹಾಕಿದ್ರೆ ನಿನಗೆ ಒಂದಕ್ಕೆ ಆಯ್ತದೆ ಮಗನೇ. ಲೈ ಕೈ ಹೊಲಿಟ್ಟು ಡಿಲೀಟ್. ಲಿತಾ ನೋಡ. ಅವನ್ಗೊಂತೆ ಮಾಡ್ಬಿಡ್ರಿ, ಅವನ್ಗುನು ನಿಶಾಂತ್ಗೂ ಮಾಡ್ಬಿಡಿ ಮಗನೇ. ಮಾಡ್ತಾಳಿರಮ್ಮ. ಮಮ್ಮಿಗೆ ಹಾಕ್ಬಿಡ್ಲಿ. ಏನಿದು ಅಶ್ವಿಕು? ಉಗ್ರು ಉಗುರು ಉಗುರು ಏನ್ ಹೇಳ ಮಗ್ನ? ಉಗ್ದು ನಾಚ್ಕತಾನೆ ನನ್ ಮಗ.
ಮೊದಲೇ ಹೆಂಗ್ ಆಗ್ತೀನೋ ಏನೋ ಅಂತ ಡೌಟಲ್ಲಿ ಇದ್ಲು ನಮ್ಮ ಅಕ್ಕ. ಅದ್ರ ನಡುವೆ ನಮ್ಮ ಮಕ್ಕಳು ಬೇರೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ರು, ಅಮ್ಮ ನನಗೆ ಅನ್ಕೊಂಡು. ನಾನು ಬೇರೆ ಬಿಲ್ಡಪ್ ಕೊಟ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ, ಹೆಂಗ್ ಬರುತ್ತೋ ಏನೋ ಅಂತ ಅನ್ಕೊಂಡು ನಮ್ಮ ಅಕ್ಕನ ಬೈತಾ ಇದ್ದೆ. ನೈಲ್ ಆರ್ಟ್ ಮಾಡ್ಕೊಳ್ಳೋಣ ಅಂತಂದ್ರೆ ಈ ಮಕ್ಳು ಕ್ಲೀನ್ ಆಗಿ ಏನು ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಬಿಡ್ತಾ ಇಲ್ಲ, ಹಿಂಸೆ ಕೊಡ್ತಾವ್ರೆ ನನ್ಗಾಕು ಅಂತ. ಸೊ ನಾನ್ ಫಸ್ಟ್ ಟೈಮ್ ಮಾಡಿಸ್ಕೊಳ್ತಾ ಇರೋದು ಈ ರೀತಿ ಎಲ್ಲ. ಇದು ನಿಮ್ಗೆ ಮೀಶೋದಲ್ಲೂ ಸಿಗುತ್ತೆ ಈ ರೀತಿ, ನೋಡಿ ನೀವೇ ಮಾಡ್ಕೊಳ್ಬಹುದು. ಬಟ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ನಾನು ಕೂಡ. ಸ್ಕಿನ್ ಕಲರ್ ಐತಲ್ವಾ ಇದು ನೈಲ್ ಪಾಲಿಶ್, ಚೆನ್ನಾಗಿದೆ. ಜುರಿಯೋದಲ್ಲಿ ತಗೊಂಡಿದ್ದಂತೆ, ಚೆನ್ನಾಗೈತೆ. ಟ್ರೈನ್ ಬಂತು. ಇನ್ನೊಂದು ಕಾಮಿಡಿ ವಿಷಯ ಏನು ಗೊತ್ತಾ, ನೈಲ್ ಪಾಲಿಶ್ ಹಾಕಿದ್ಮೇಲೆ ಏನು ಡಿಸೈನ್ ಮಾಡೋದು ಅಂತ ಅವಾಗ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾಳೆ. ಸೊ ಒಂಥರ ಫನ್ನಿ ಆಗಿತ್ತು, ಆದರೂ ಚೆನ್ನಾಗಿತ್ತು. ತುಂಬ ರೇರು ನಾನು ನೈಲ್ ಪಾಲಿಶ್ ಅದನ್ನೆಲ್ಲ ಹಾಕ್ಕೊಳ್ಳೋದು. ನಾನು ಇವಾಗ ಹಾಕೊಂಡಿದ್ದೀನಿ ಅಂದರೆ ಇನ್ನು ಯಾವಾಗ ಹಾಕೊಳ್ತೀನೋ ಅದಂತೂ ಗೊತ್ತಿಲ್ಲ. ಮಕ್ಳಿದ್ರು ಅಂತ ನಾನು ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ಸೊ ಫೈನಲಿ ಇಷ್ಟ ಆಗಿದೆ, ನೋಡೋಣ. ಇಷ್ಟೇನಾ, ಇನ್ನೂ ಇದೆಯಾ? ಮಾಡ್ತಾ ಇದೀವಿ ಗೈಸ್. ನೋಡಿ ಹೇಗ್ ಕಾಣಿಸ್ತಿದೆ ಅಂತ ನೈಲ್ ಪಾಲಿಶ್. ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನಾವೇ ಮನೇಲಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದು ನೋಡಿ ನೈಲ್ ಪಾಲಿಶ್. ಹಾಕೊಳ್ಬೋದು ಮಾಡ್ಕೊಳ್ಬೋದು ಅಲ್ಲ, ಹಾಕೊಳ್ಬೋದು ನೈಲ್ ಪಾಲಿಶ್ ನ. ಚೆನ್ನಾಗಿದೆ. ನಮ್ಮ ಅಕ್ಕನ ನೈಲ್ ಪಾಲಿಶ್ ಹಾಕೋತಾವಳೆ. ಅವಳು ನೈಲ್ ಪಾಲಿಶ್ ಆಗಿಲ್ಲ, ನೈಲ್ ಪಾಲಿಶ್ ಹಾಕೋತಿದ್ದಾಳು ಅವಳು ಕೂಡ. ನನಗೆ ಈ ಕಲರ್, ಅವಳಗ ಆ ಕಲರ್. ಇನ್ನು ಫಿನಿಶಿಂಗ್ ಆಗಿಲ್ಲ, ಫಿನಿಶಿಂಗ್ ಆದ್ಮೇಲೆ ತೋರಿಸ್ತೀನಿ. ನೋಡಿ ಹೇಗಿದೆ. ನೈಲ್ ಪಾಲಿಶ್ ಹಾಕೋಬೇಕು ಅಂದ್ರೆ ಎಷ್ಟೆಲ್ಲ ಹಿಂಗ ಅಂಟ್ಕೊಂಡ್ ಹಾಕೋಬೇಕು ನೈಲ್ ಪಾಲಿಶ್. ಲಿಶಾಂತ್ ನೋಡಿ, ಲಿಶಾಂತ್ ಹಾಕಿದೀವಿ. ಲಿಶಾಂತ್ ಟರ್ನ್ ಮಾಡಿ. ಲಿಶು ಇಲ್ಲಿ ನಮ್ಮ ಹುಡುಗಿ ನೋಡಿ, ಹುಡುಗಿ ಪಪ್ಪನ. ಫೈನಲಿ ಆಯ್ತು ನೈಲ್ ಆರ್ಟ್ ಎಲ್ಲ. ಇವಳು ಅವಳದೇ ಓನ್ ಉಗ್ರಲ್ಲಿ ಹಾಕೊಂಡಿದ್ದಾಳೆ ನೈಲ್ ಪಾಲಿಶ್. ನಾನು ನೈಲ್ ಎಕ್ಸ್ಟೆನ್ಷನ್ ನಂದು. ಚೆನ್ನಾಗಿದ್ಯಾ? ಕಮೆಂಟ್ ಮಾಡಿ. ಚೆನ್ನಾಗಿದ್ರೆ ಸಿಂಪಲ್ ಆಗಿ ಹೆಂಗ್ ಬರುತ್ತೋ ಹಂಗ ಹಾಕೊಂಡಿದೀವಿ ಅಲ್ವಾ? ಏನ್ ವರ್ಕ್ ಇದು? ಸುಮ್ನೆ ಮೈಂಡ್ಗೆ ಏನ್ ಬರ್ತದ ಹಾಕೊಂಡು. ಕಲರ್ಸ್ ಇಲ್ಲ, ಕಲರ್ ಇದ್ದಿದ್ರೆ ಚೆನ್ನಾಗಿದೆ. ನಂದು ಇದು ಈಗ ಚೆನ್ನಾಗಿದೆ ಅಲ್ಲ, ಚೆನ್ನಾಗಿದೆ. ಫ್ಲವರ್ ಚೆನ್ನಾಗಿದೆ. ಫ್ಲವರ್ ಸ್ಟಾರ್. ಈಗ ರಾತ್ರಿ ಊಟಕ್ಕೆ ನುಗ್ಗೆಕಾಯಿ ಸಾಂಬಾರ್, ಮುದ್ದೆ, ಅನ್ನ. ಸೊ ಇವಾಗ ಊಟ ಮಾಡ್ಬೇಕು. ಊಟ ಮಾಡ್ಬಿಟ್ಟು ರಿಟರ್ನ್ ಮಹಿ ಇನ್ನೇನು ಆಫೀಸಿಂದ ಬರ್ತಾರೆ. ಬಂದ್ಮೇಲೆ ರಿಟರ್ನ್ ನಾವು ನಮ್ಮ ಮನೆಗೆ ಹೊರಡೋಣ ಅಂತ ಅನ್ಕೊಂಡಿದೀನಿ. ಸೊ ಮಹಿ ಬಂದ್ಮೇಲೆ ರಿಟರ್ನ್ ಮನೆಗೆ ಹೊರಡ್ತೀನಿ. ಫಸ್ಟ್ ಊಟ ಮಾಡ್ಕೊಳ್ಳೋಣ. ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದೆ. ಫುಲ್ ಸುಸ್ತಾಗ್ಬಿಟ್ಟಿದೆ. ಲಿಶಾಂತ್ ಮಲ್ಕೊಂಡಿದ್ದಾನೆ. ನನಗೂ ಫುಲ್ ಸುಸ್ತಾಗಿರೋದ್ರಿಂದ ನನಗೂ ಹೆವಿ ನಿದ್ದೆ ಬರ್ತಿದೆ. ಕಣ್ಣು ನೋಡ್ತಾ ಇರ್ಬೋದು, ನಿದ್ದೆ ಹಿಡಿತಾ ಇದೆ ನನಗೆ. ಚೆನ್ನಾಗಿ ಕಾಣಿಸ್ತಿದೆಯಲ್ಲ ನೈಲ್ ಆರ್ಟು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಎಲ್ಲೋಯ್ತು ನಾನು ಸಲ ಚೆಕ್ ಮಾಡ್ಕೊಳ್ತಾ ಇರ್ತೀನಿ ನಾನು ಡಾಲರ್ನ. ಎಲ್ಲೋಯ್ತೋ ಏನೋ ಅಂತ ಭಯ ಆಗತ್ತಲ್ಲ. ಚಿನ್ನದ ರೇಟ್ ಜಾಸ್ತಿ ಇರೋದ್ರಿಂದ ಭಯ ಆಗತ್ತೆ ಎಲ್ಲರೂ ಬಿಕ್ಕಿದೋದ್ರಿ ಅಂತ. ಸೊ ಗುಡ್ ನೈಟ್ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಬಾಯ್ ಬಾಯ್.